Dear students, Karnataka Sarkara, Department of College and Technical Education. ಇವರ LMS ತರಗತಿಗಳಿಗೆ ಸ್ವಾಗತ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನ 3ನೇ ಸೆಮಿಸ್ಟರ್ನ ಡಿಸಿ ಮಿಷನ್ಸ್ ಅಂಡ್ ಆಲ್ಟರ್ನೇಟರ್ ಸಬ್ಜೆಕ್ಟ್ ಅಲ್ಲಿ 5ನೇ ಯೂನಿಟ್ನ ಆಲ್ಟರ್ನೇಟರ್ ಪರ್ಫಾರ್ಮೆನ್ಸ್ ಇದರ ಬಗ್ಗೆ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಸೆಷನ್ ನಂಬರ್ 41 ಅಲ್ಲಿ ನಾವು ವೋಲ್ಟೇಜ್ ರೆಗ್ಯುಲೇಷನ್ ಅಂಡ್ ಇಟ್ಸ್ ಮೆಥಡ್ಸ್, equation for no load terminal voltage at different power factors. ವೋಲ್ಟೇಜ್ ರೆಗ್ಯುಲೇಷನ್ ಅಂದ್ರೇನು, ಬೇರೆ ಮೆಥಡ್, ಯಾವ ಬೇರೆ ಮೆಥಡ್ಸ್ ಟು ಫೈಂಡ್ ದಿ ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ದಿ ಆಲ್ಟರ್ನೇಟರ್ಸ್, ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್ಸ್, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ಹಾಗೆ ಟರ್ಮಿನಲ್ ವೋಲ್ಟೇಜಿಗೆ ಇಕ್ವೇಶನ್ ಅಟ್ ಡಿಫರೆಂಟ್ ಪವರ್ ಫ್ಯಾಕ್ಟರ್, ಯೂನಿಟಿ ಪವರ್ ಫ್ಯಾಕ್ಟರ್ ಅಲ್ಲಿ ಟರ್ಮಿನಲ್ ವೋಲ್ಟೇಜ್ ಇಕ್ವೇಶನ್, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಲೋಡ್ ಅಲ್ಲಿ ಟರ್ಮಿನಲ್ ವೋಲ್ಟೇಜ್ ಇಕ್ವೇಶನ್, ಹಾಗೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಲೋಡ್ ಅಲ್ಲಿ ಟರ್ಮಿನಲ್ ವೋಲ್ಟೇಜ್ ಇಕ್ವೇಶನ್ ಅನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. Voltage regulation. The voltage regulation of alternator is defined as change in terminal voltage from no load to full load. The speed and field excitation being constant divided by full load voltage. ಅಂದರೆ ಆಲ್ಟರ್ನೇಟ್ನ ಸ್ಪೀಡ್ ಅನ್ನು ಮತ್ತೆ ಫೀಲ್ಡ್ 1ಗೆ ಕನೆಕ್ಟ್ ಮಾಡಿರುವ ಡಿಸಿ ಸಪ್ಲೈ ಎಕ್ಸೈಟೇಷನ್ ಕಾನ್ಸ್ಟೆಂಟ್ ಆಗಿ ಇಟ್ಟುಕೊಂಡು ನೋ ಲೋಡ್ ಅಲ್ಲಿ ಮತ್ತೆ ಫುಲ್ ಲೋಡ್ ಅಲ್ಲಿ ಕೊಟ್ಟಾಗ ಟರ್ಮಿನಲ್ ವೋಲ್ಟೇಜ್ ಅನ್ನು ನೋಡಬೇಕು. ಆಗ ಪರ್ಸೆಂಟೇಜ್ ವೋಲ್ಟೇಜ್ ರೆಗ್ಯುಲೇಷನ್ ಈಕ್ವಲ್ ಟು ನೋ ಲೋಡ್ ವೋಲ್ಟೇಜ್ ಮೈನಸ್ ಫುಲ್ ಲೋಡ್ ವೋಲ್ಟೇಜ್ ಡಿವೈಡ್ ಬೈ ಫುಲ್ ಲೋಡ್ ವೋಲ್ಟೇಜ್ ಹೋಲ್ ಇಂಟು 100 ಮಾಡಿದರೆ ವೋಲ್ಟೇಜ್ ರೆಗ್ಯುಲೇಷನ್ ಸಿಗ್ತದೆ ನಮಗೆ. ಇದು ಆದಷ್ಟು ಕಡಿಮೆ ಇದ್ದಷ್ಟು ಒಳ್ಳೆಯದು. ಮನೆಯಲ್ಲೆಲ್ಲ ನೀವು ಗಮನಿಸಬಹುದು, ಗೀಸರು ಅಥವಾ AC ಅಥವಾ ಐರನ್ ಬಾಕ್ಸ್ ಆನ್ ಮಾಡಿದಾಗ ಬಲ್ಬ್ ಡಿಮ್ ಆಗಿಬಿಡ್ತದೆ, ಬ್ರೈಟ್ನೆಸ್ ಆಫ್ ದಿ ಬಲ್ಬ್ ಡಿಮ್ ಆಗ್ತದೆ, ಯಾಕಂದ್ರೆ ಲೋಡ್ ಅಪ್ಲೈ ಮಾಡಿದಾಗ ವೋಲ್ಟೇಜ್ ಕಡಿಮೆ ಆಗ್ತದೆ. ಇದನ್ನೇ ವೋಲ್ಟೇಜ್ ರೆಗ್ಯುಲೇಷನ್ ಅಂತ ಹೇಳ್ತೇವೆ. ಇದು ಆದಷ್ಟು ಕಡಿಮೆ ಇದ್ದಷ್ಟು ಸಿಸ್ಟಮ್ ಚೆನ್ನಾಗಿದೆ ಅಂತ ಅರ್ಥ. So voltage regulation of an alternator is defined as the change in terminal voltage from no load to full load voltage divided by full load voltage at constant speed and field excitation. That means voltage regulation equal to E naught minus V divided by V into 100. Here E naught minus V is the arithmetic difference and not the phasor difference. It's not a vector difference. That means angle is not important, only magnitude difference is important. The factors affecting the voltage regulation of an alternator are: one is IRA drop in the armature winding, armature resistance drop. Another one is IAXL drop in the armature winding, where I is the armature current, XL is the leakage reactance. Third one is voltage change due to the armature reaction. ಇದು ಮೂರು, ಆರ್ಮೇಚರ್ ಡ್ರಾಪು, ಆರ್ಮೇಚರ್ ರೆಸಿಸ್ಟೆನ್ಸ್ ಡ್ರಾಪು, ಆರ್ಮೇಚರ್ ರಿಯಾಕ್ಟೆನ್ಸ್ ಲೀಕೇಜ್ ರಿಯಾಕ್ಟೆನ್ಸ್ ಡ್ರಾಪ್ ಅಂಡ್ ಆರ್ಮೇಚರ್ ರಿಯಾಕ್ಷನ್ ಡ್ರಾಪ್ ಇಂದಾಗಿ ವೋಲ್ಟೇಜ್ ರೆಗ್ಯುಲೇಷನ್ ಚೇಂಜ್ ಆಗ್ತದೆ. ದಿ ಚೇಂಜ್ ಇನ್ ಟರ್ಮಿನಲ್ ವೋಲ್ಟೇಜ್ ಡ್ಯೂ ಟು ಆರ್ಮೇಚರ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದಿ ಆರ್ಮೇಚರ್ ಕರೆಂಟ್ ಆಸ್ ವೆಲ್ ಆಸ್ ಪವರ್ ಫ್ಯಾಕ್ಟರ್ ಆಫ್ ದಿ ಲೋಡ್. ಡಿಸಿ ಜನರೇಟರ್ ಅಲ್ಲಿ ಈ ಪವರ್ ಫ್ಯಾಕ್ಟರ್ ಏನು ಬರೋದಿಲ್ಲ ವೋಲ್ಟೇಜ್ ರೆಗ್ಯುಲೇಷನ್ ಅಲ್ಲಿ. ಇಲ್ಲಿ AC ಜನರೇಟರ್ ಅಥವಾ ಆಲ್ಟರ್ನೇಟರ್ ಅಲ್ಲಿ ಪವರ್ ಫ್ಯಾಕ್ಟರ್ ಆಫ್ ದಿ ಲೋಡ್ ಆಲ್ಸೋ ಮೇಕ್ಸ್ ದಿ ಮೇಜರ್ ಸಿಗ್ನಿಫಿಕೆನ್ಸ್. ಫಾರ್ ಲೀಡಿಂಗ್ ಲೋಡ್ ಪವರ್ ಫ್ಯಾಕ್ಟರ್ ದಿ ನೋ ಲೋಡ್ ಟರ್ಮಿನಲ್ ವೋಲ್ಟೇಜ್ ಈಸ್ ಲೆಸ್ ದನ್ ದಿ ಫುಲ್ ಲೋಡ್ ವೋಲ್ಟೇಜ್, ಹ್ಯಾನ್ಸ್ ವೋಲ್ಟೇಜ್ ರೆಗ್ಯುಲೇಷನ್ ಇಸ್ ನೆಗೆಟಿವ್ ಇನ್ ದಿಸ್ ಕೇಸ್. ಲೀಡಿಂಗ್ ಪವರ್ ಫ್ಯಾಕ್ಟರ್ ಲೋಡ್ ಅಂದ್ರೆ ಕೆಪಾಸಿಟಿ ಲೋಡ್ ಅಲ್ಲ ಇದ್ರೆ ನೋ ಲೋಡ್ ವೋಲ್ಟೇಜ್ ಕಡಿಮೆ ಇರ್ತದೆ, ಫುಲ್ ಲೋಡ್ ಅಪ್ಲೈ ಮಾಡಿದಾಗಲೇ ವೋಲ್ಟೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ನೋ ಲೋಡ್ ವೋಲ್ಟೇಜ್ ಮೈನಸ್ ಫುಲ್ ಲೋಡ್ ವೋಲ್ಟೇಜ್ ಮಾಡಿದಾಗ ನೆಗೆಟಿವ್ ಬರ್ತದೆ. ಸೊ ವೋಲ್ಟೇಜ್ ರೆಗ್ಯುಲೇಷನ್ ಇಸ್ ನೆಗೆಟಿವ್ ಇನ್ ಕೇಸ್ ಆಫ್ ಲೀಡಿಂಗ್ ಪವರ್ ಫ್ಯಾಕ್ಟರ್ ಲೋಡ್. ದಿ effects of different load power factors on change in terminal voltage with the changes of load on the alternators are shown in the figure. Since the regulation of alternator depends on the load and the load power factor, ಲೋಡ್ ಮತ್ತೆ ಲೋಡ್ ಪವರ್ ಫ್ಯಾಕ್ಟರ್ ಮೇಲೆ ರೆಗ್ಯುಲೇಷನ್ ಚೇಂಜ್ ಆಗ್ತದೆ. ಲೋಡ್ ಚೇಂಜ್ ಆದಾಗ ಲೋಡ್ ಕರೆಂಟ್ ಚೇಂಜ್ ಆಗ್ತದೆ, ಪವರ್ ಫ್ಯಾಕ್ಟರ್ ಚೇಂಜ್ ಆದಾಗ ಅದರ ಇಫೆಕ್ಟ್ ಆಗ್ತದೆ.
It is necessary to mention power factor while expressing regulation. So regulation formula jothe leading power factor, lagging unit power factor anta ಹೇಳಬೇಕಾಗ್ತದೆ. So ಈ diagram ಅಲ್ಲಿ ನಾವು changes in the terminal voltage at different load and different power factor ನೋಡಬಹುದು. x-axis ಅಲ್ಲಿ load current in amperes, y-axis ಅಲ್ಲಿ terminal voltage in volts. For example, unity power factor 1 ಆದಾಗ here no load voltage E not here ಇಷ್ಟು 0 load ಇದ್ದಾಗ load current ಅಂದ್ರೆ load ಅಪ್ಲೈ ಮಾಡ್ತಾ ಬಂದಾಗ slightly decrease ಆಗ್ತಾ ಬರ್ತದೆ. ಹೀಗೆ ಅಂದ್ರೆ decrease in terminal voltage is less in case of unity power factor, slightly decreases. But in case of power factor 0.8 lagging load ಅಲ್ಲಿ as the load increases, decrease in the terminal voltage is more like this. Voltage drops more. ಮನೆಯಲ್ಲೆಲ್ಲ most of the inductive load fan ಇದರಲ್ಲೆಲ್ಲ ಕಾಯಿಲ್ ಇರ್ತದೆ, ಇಂಡಕ್ಟಿವ್ ಲೋಡ್ ಇರ್ತದೆ. ಹಾಗಾಗಿ ಅದನ್ನು ಆನ್ ಮಾಡಿದಾಗ ಲ್ಯಾಗಿಂಗ್ ಲೋಡ್ ಇಂದಾಗಿ ವೋಲ್ಟೇಜ್ ಡಿಕ್ರೀಸ್ ಆಗ್ತದೆ. ಅದು ಇನ್ ಕೇಸ್ ಆಫ್ ಲೀಡಿಂಗ್ ಪವರ್ ಫ್ಯಾಕ್ಟರ್ ಕೆಪಾಸಿಟರ್ ಕನೆಕ್ಟ್ ಮಾಡಿದಾಗ ವೋಲ್ಟೇಜು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಲೋಡ್ ಜಾಸ್ತಿ ಮಾಡಿದಾಗೆ. ಹಾಗಾಗಿ ಇಂಡಕ್ಷನ್ ಮೋಟರ್ ಇರುವಲ್ಲೆಲ್ಲ ಕೆಪಾಸಿಟರ್ ಆ್ಯಡ್ ಮಾಡಿ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟಿಗೆ ಮಾಡಿಸ್ತಾರೆ. ಕಂಪಲ್ಸರಿ ಆಗಿ ಕೆಪಾಸಿಟರ್ ಬ್ಯಾಂಕ್ ಅನ್ನು ಆ್ಯಡ್ ಮಾಡ್ಬೇಕಂತ ಹೇಳ್ತಾರೆ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಆಗೋದಕ್ಕೋಸ್ಕರ. ಸೊ ಆಸ್ ದಿ ಲೋಡ್ ಇನ್ಕ್ರೀಸಸ್ ಹಿಯರ್ ಟರ್ಮಿನಲ್ ವೋಲ್ಟೇಜ್ ಅಟ್ ನೋ ಲೋಡ್ ಇಸ್ E ನಾಟ್, ಇಟ್ಸ್ ಇನ್ಕ್ರೀಸಸ್ ಲೈಕ್ ದಿಸ್. ಅಂದರೆ ಲೋಡ್ ಮಾಡಿದಾಗಲೇ ವೋಲ್ಟೇಜ್ ಜಾಸ್ತಿ ಇರ್ತದೆ. ಬಟ್ most of the loads are inductive in the industry and everywhere. But if you improve the power factor using the synchronous generator or this one capacitor, condenser, total systems performance improves. So a different type of power factor change in this diagram helps to explain the change in terminal voltage. Unity power factor decrease from no load to full load is slightly less. At lagging power factor decrease in the terminal voltage is more. At leading power factor it is increases. So voltage regulation, no load terminal voltage minus full load terminal voltage divided by full load voltage is negative. ಇದೆ ಜಾಸ್ತಿ. ಇದು ಈ ವೋಲ್ಟೇಜ್ ಮೈನಸ್ ಈ ವೋಲ್ಟೇಜ್ ಮಾಡ್ಲಿಕ್ಕೆ ಹೋಗಿ ಇದು ಜಾಸ್ತಿ ಇರ್ಲಿಕ್ಕೆ ಹೋಗಿ ನೆಗೆಟಿವ್ ಆಗ್ತದೆ ಇನ್ ಕೇಸ್ ಆಫ್ ಲೀಡಿಂಗ್ ಪವರ್ ಫ್ಯಾಕ್ಟರ್ ಲೋಡು. ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ವೋಲ್ಟೇಜ್ ರೆಗ್ಯುಲೇಷನ್. ವೋಲ್ಟೇಜ್ ರೆಗ್ಯುಲೇಷನ್ ಹೇಗೆ ಫೈಂಡ್ ಔಟ್ ಮಾಡೋದಂತ. ಬೈ ಡೈರೆಕ್ಟ್ ಮೆಥಡ್, ದಟ್ ಮೀನ್ಸ್ ಬೈ ಡೈರೆಕ್ಟ್ ಲೋಡಿಂಗ್. ಚಿಕ್ಕ ಚಿಕ್ಕ ಆಲ್ಟರ್ನೇಟರ್ ಆದರೆ ಅದರ ಲೋಡನ್ನು ಅಪ್ಲೈ ಮಾಡ್ಬೋದು. ಫುಲ್ ಲೋಡು ಲ್ಯಾಂಪೋ ಏನೋ ಅಪ್ಲೈ ಮಾಡಿ ರೀಡಿಂಗ್ ತಗೊಳ್ಳೋದು, ಆಮೇಲೆ ಫುಲ್ ಲೋಡನ್ನು ರಿಮೂವ್ ಮಾಡಿ ರೀಡಿಂಗ್ ತಗೊಳ್ಳೋದು, ಆಮೇಲೆ E ನಾಟ್ ಮೈನಸ್ V ಡಿವೈಡ್ ಬೈ V ಇಂಟು 100 ಮಾಡಿದರೆ ಪರ್ಸೆಂಟೇಜ್ ವೋಲ್ಟೇಜ್ ರೆಗ್ಯುಲೇಷನ್ ಸಿಗ್ತದೆ. ದಿಸ್ ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ಆಲ್ಟರ್ನೇಟರ್ ಇಸ್ ಡಿಫೈನ್ಡ್ This voltage regulation of alternator is defined as the change in terminal voltage from no load to full load, the speed and field excitation being constant divided by full load voltage. But for a larger machine, it is not possible to apply the full load. For example, ಜೋಗದಲ್ಲಿರುವ alternator ಗೆ full load apply ಮಾಡಬೇಕಾದ್ರೆ it is load connected to near most of the cities in Mangalore and some other cities. At a time, it is not possible to apply all the loads. So instead of that, indirect methods are there. Different indirect methods used to find out the voltage regulation of the alternator. Indirect methods, the kV rating of commercial alternators are very high. That means 500 MVA. It is neither convenient nor practicable to determine the voltage regulation by direct loading. There are several indirect methods of determining the voltage regulation of the alternator. These methods require only a small amount of power as compared to power required for direct loading method. This indirect loading method requires small amount of power
So easily you can find out without much wasting the energy or power. The different indirect methods are: number one, synchronous impedance method or EMF method, electromotive force method. Number two, ampere turn method or MMF method, magnetomotive force method. Third one is zero power factor method or Pottier method. These three important indirect methods of finding the voltage regulation. For either method, the following data are required. All these above three methods to find the voltage regulation, ಇದು ಮೂರು ಡೇಟಾ ಬೇಕಾಗ್ತದೆ. ಯಾವುದು ಮೂರು ಅಂದ್ರೆ ಆರ್ಮೇಚರ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ, ಓಪನ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಲಾಟ್ ಮಾಡಿ ರೀಡಿಂಗ್ ತಗೊಂಡು ಪ್ಲಾಟ್ ಮಾಡಬೇಕಾಗ್ತದೆ, ಹಾಗೆ ಶಾರ್ಟ್ ಸರ್ಕ್ಯೂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ಅದರ ಗ್ರಾಫ್ ಅನ್ನು ಪ್ಲಾಟ್ ಮಾಡಬೇಕಾಗ್ತದೆ. ಇದು ಮೂರು ಎಕ್ಸ್ಪೆರಿಮೆಂಟ್ ಮಾಡಿ ಆ ಡೇಟಾಗಳ ಮೇಲೆ ಇಂಡೈರೆಕ್ಟ್ ಮೆಥಡ್ ಅಲ್ಲಿ ವೋಲ್ಟೇಜ್ ರೆಗ್ಯುಲೇಷನ್ ಅನ್ನು ಫೈಂಡ್ ಔಟ್ ಮಾಡೋದು. OCCಯಲ್ಲಿ ನಾವು ಇವಾಗಲೇ ತಿಳ್ಕೊಂಡ ಹಾಗೆ ಫೀಲ್ಡ್ ಕರೆಂಟ್ ವೇರಿ ಮಾಡಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಟರ್ಮಿನಲ್ ವೋಲ್ಟೇಜ್ ನೋಡೋದು, ಟೇಕಿಂಗ್ ದಿ ಫೀಲ್ಡ್ ಕರೆಂಟ್ ಅಲಾಂಗ್ x axis, open circuit voltage along y axis, plot the graph. In short circuit current experiment, take the field current and vary the field current, take the field current along x axis and short circuit armature current along y axis, plot the graph with a straight line. Using all these data, find out the voltage regulation using any of the method. Next, equation for no load terminal voltage at different power factor. Equation for no load terminal voltage, different power factors. Here also some terminologies you have to remember. I is the armature current per phase, phi is the load power factor angle, RA armature resistance in ohm, XL leakage reactance in ohm, XS synchronous reactance in ohm, XA reactance due to armature reaction, ZS synchronous impedance in ohm. ಹಾಗೆ E0 equal to no load EMF, this being the voltage induced armature in the absence of three factors, hence it represents the maximum value of the induced EMF. E load induced EMF, it is the induced EMF after allowing for armature reaction. E is the vectorically less than E0 by IXA, sometimes it is written as EA, and IRA drop is in phase with current I. IXL, IXA and IXS are out of phase by 90 degree to current I. Equation for no load terminal voltage at different power factor. At unity power factor, ಈ vector diagram ಅನ್ನು ನಾವು ಅಭ್ಯಾಸ ಮಾಡಿದೀವಿ. Equation for E0 is given by E0 equal to square root of inside the bracket V plus IRA whole square plus IXS whole square. That means in this Pythagoras, in this voltage triangle, using Pythagoras theorem, you have to write the voltage equation. E0 is the diagonal equal to square root of this square, this equal to V plus IRA, so square plus this length IXS square. This is in case of unity power factor. This YouTube link gives the more information about this derivations of these equations, all those things. Next, equation for no load terminal voltage at lagging power factor. This is the vector diagram for lagging power factor. Here equation for E0 is square root of inside the bracket V cos phi plus IRA whole square plus V sin phi plus IXS whole square. That means you have to take with reference to I, V cos phi comes here, IRA and V sin phi vertically plus IXS whole square. Square root gives the equation for
E naught. Again, this YouTube link gives the more information about the derivation of these equations and other things. Next, equation for no load terminal voltage at leading power factor. This vector diagram of that. Here also, with reference to current, you have to take E naught no load terminal voltage equal to square root of V cos phi plus IRS whole square plus V sin phi minus IXS whole square. V cos phi along with the current plus IRA, this length. V sin phi minus IXS gives the equation for non-load terminal voltage at leading power factor. Here, difference between the lagging and leading is only here, minus term. And lagging power factor plus, here minus. That means sometimes C naught is less than the V in case of leading power factor because of this minus factor. This YouTube link also helps to understand in detail about the equations, derivations, all those things. Next, we will practice some multiple choice questions to understand more. In an alternator, the effect of armature reaction is minimum at the power factor of 0.5 lagging, 0.86 is lagging, 0.86 is leading, unity. Correct answer is unity. At unity power factor, that means power factor 1, armature reaction effect is minimum. Next, the main reason for voltage drop in an alternator is, options are A, armature resistance, B, synchronous reactance, C, armature reactance, D, all the above. So, voltage drop ಆಗಲಿಕ್ಕೆ ಆಲ್ಟರ್ನೇಟರ್ ಅಲ್ಲಿ ಕಾರಣ ಏನಂದ್ರೆ ಆರ್ಮೇಚರ್ ರೆಸಿಸ್ಟೆನ್ಸ್ ಕಾರಣ ಆಗಿರ್ತದೆ, ಸಿಂಕ್ರೋನಸ್ ರಿಯಾಕ್ಟೆನ್ಸ್ ಕಾರಣ ಆಗಿರ್ತದೆ, ಆರ್ಮೇಚರ್ ರಿಯಾಕ್ಟೆನ್ಸ್ ಕಾರಣ ಆಗಿರ್ತದೆ. ಸೊ ಆಲ್ ದಿ ಅಬೌವ್ ಇಸ್ ದಿ ಕರೆಕ್ಟ್ ಆನ್ಸರ್. ಆರ್ಮೇಚರ್ ರೆಸಿಸ್ಟೆನ್ಸ್ ಅಂದ್ರೆ RA, IRA ಡ್ರಾಪ್ ಆಗ್ತದೆ. ಸಿಂಕ್ರೋನಸ್ ರಿಯಾಕ್ಟೆನ್ಸ್ ಅಂದ್ರೆ ಆಕ್ಸೆಸ್ IXS ಡ್ರಾಪ್ ಆಗ್ತದೆ. ಹಾಗೆ ಆರ್ಮೇಚರ್ ರಿಯಾಕ್ಟೆನ್ಸ್ ಅದರ ಎಫೆಕ್ಟ್ ಇರ್ತದೆ. Next, in case of zero power factor leading load on the alternator, the effect of armature reaction is to demagnetize A, to increase the induced EMF A, to cross magnetize A, to decrease the induced EMF A. Zero power factor leading load ಆಗ EMF induced increase ಆಗ್ತದೆ, ಮ್ಯಾಗ್ನೆಟೈಸಿಂಗ್ ಇಫೆಕ್ಟ್ ಆಗೋದು, EMF induced increase ಆಗ್ತದೆ. B is the correct answer. Next, the power factor of an alternator depends on speed of the motor, core losses, armature losses, ಅಥವಾ type of the load. Power factor of the alternator depends on the type of the load. ಆರ್ಮೇಚರ್ ಲಾಸ್ ಮೇಲೂ ಡಿಪೆಂಡ್ ಆಗಿಲ್ಲ, ಕೋರ್ ಲಾಸ್ ಮೇಲೂ ಡಿಪೆಂಡ್ ಆಗಿಲ್ಲ, ಸ್ಪೀಡ್ ಆಫ್ ದಿ ಮೋಟರ್ ಮೇಲೂ ಡಿಪೆಂಡ್ ಆಗಿಲ್ಲ. ಲೋಡ್ ಟೈಪ್ ಮೇಲೆ ಕೆಪಾಸಿಟಿ ಲೋಡ್ ಇರ್ಬೋದು, ಇಂಡಕ್ಟಿವ್ ಲೋಡ್ ಇರ್ಬೋದು, ಅಥವಾ ಪ್ಯೂರ್ ರೆಸಿಸ್ಟಿವ್ ಲೋಡ್ ಆದರೆ ಯೂನಿಟಿ ಪವರ್ ಫ್ಯಾಕ್ಟರು, ಕೆಪಾಸಿಟಿ ಲೋಡ್ ಆದರೆ ಲೀಡಿಂಗ್ ಪವರ್ ಫ್ಯಾಕ್ಟರು, ಇಂಡಕ್ಟಿವ್ ಲೋಡ್ ಆದರೆ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಆಗ್ತದೆ. ಡಿಪೆಂಡ್ಸ್ ಆನ್ ದಟ್ alternator terminal voltage changes. If the armature reaction of an alternator produces a magnetization effect on the main field, then the power factor should be unity or zero lagging or zero leading or leading only. Answers zero leading. Magnetizing effect ಅಂತಿದೆ, only in case of leading power factor ಅಲ್ಲಿ ಮ್ಯಾಗ್ನೆಟೈಸಿಂಗ್ ಇಫೆಕ್ಟ್ ಬರೋದು. ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಆದರೆ ಡಿಮ್ಯಾಗ್ನೆಟೈಸಿಂಗ್ ಇಫೆಕ್ಟ್, ಯೂನಿಟಿ ಪವರ್ ಫ್ಯಾಕ್ಟರ್ ಆದರೆ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಇಫೆಕ್ಟು. ಸೊ ಸಿ ಕರೆಕ್ಟ್ ಆನ್ಸರ್. The zero power factor method is used to find
voltage regulation, efficiency, armature resistance, synchronous impedance. Voltage regulation. To find the voltage regulation, different methods ಕಲ್ತಿದ್ದೀವಿ ನಾವು. MMF method, EMF method, ZPF method. Zero power factor method is one of the method to find the voltage regulation of the alternator. Next, in an alternator vector diagram, IXL and IXA are out of phase by 90 degree, out of phase by 180 degree, in phase opposite. In phase ಆಗಿರ್ತದೆ ಅಂತ ಗೊತ್ತಿದೆ ನಮಗೆ. So C is the correct answer. The phase angle difference between the armature resistance drop and synchronous reactance drop in the vector diagram of alternator is 90 degree, 180 degree, in phase opposite. Options A is 90 degree correct answer. Next, voltage regulation obtained by synchronous impedance method is equal to the given by the actual test, less than the given by the actual test, more than given by the actual test, none of the above. Voltage regulation of alternator ಬೇರೆ ಬೇರೆ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ಸಿಂಕ್ರೋನಸ್ ಇಂಪಿಡೆನ್ಸ್ ಮೆಥಡ್, MMF ಮೆಥಡ್ ಅಂಡ್ ಜೀರೋ ಪವರ್ ಫ್ಯಾಕ್ಟರ್ ಮೆಥಡ್. ಸಿಂಕ್ರೋನಸ್ ಇಂಪಿಡೆನ್ಸ್ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡಿದ ವ್ಯಾಲ್ಯೂ ಮೋರ್ ದನ್ ದಿ ಆಕ್ಚುಯಲ್ ಟೆಸ್ಟ್ ವ್ಯಾಲ್ಯೂ, ಮೋರ್ ದನ್ ದಟ್ ಗಿವನ್ ಬೈ ದಿ ಆಕ್ಚುಯಲ್ ಟೆಸ್ಟ್, ಅಂದ್ರೆ ಅಲ್ಲಿ ಬರೋ ಆನ್ಸರ್ ಸ್ವಲ್ಪ ಜಾಸ್ತಿ ಬರ್ತದೆ ಅಂತ ಅರ್ಥ. ನೆಕ್ಸ್ಟ್, IXL, IXA and IXS are out of phase by dash degree into current 90 degree, 0, 180, 270 ಅಂತ 90 degree phase difference ಇರ್ತದೆ. ಇದಕ್ಕೆ ನಾವು ರೆಫರೆನ್ಸ್ ಆಗಿ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ವಾಲ್ಯೂಮ್ 2 ಬೈ BL Taraj and AK Taraj, ವೆರಿ ಗುಡ್ ಬುಕ್ ಫಾರ್ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್, ಅದನ್ನು ರೆಫರ್ ಮಾಡಿದೀವಿ. ಪ್ರಿನ್ಸಿಪಲ್ಸ್ ಆಫ್ ಎಲೆಕ್ಟ್ರಿಕಲ್ ಮಿಷಿನ್ಸ್ ಬೈ VK Mehta, ಈ ಬುಕ್ ಅನ್ನು ರೆಫರ್ ಮಾಡಿದ್ವಿ. ಇಟ್ಸ್ ಆಲ್ಸೋ ವೆರಿ ಗುಡ್ ಬುಕ್. Thank you one and all. Keep on learning, take the maximum benefit from LMS, all notes available, PPT slides available, also video and multiple choice questions also available. Take your own time, refer all the study materials, maximum benefit ತಗೊಳ್ಳಿ LMS ಇಂದ. All the best, keep on learning, learn with interest. Thank you. Our e-content development team